ಬನ್ನೇರುಘಟ್ಟ ಆನೇಕಲ್ ರಸ್ತೆಯಲ್ಲಿ ಭೀಕರವಾದಂತಹ ಅಪಘಾತ ನಡೆದಿದೆ. ದ್ವಿಚಕ್ರ ವಾಹನವೊಂದನ್ನು ಉಳಿಸೋದಕ್ಕೆ ಹೋದಂತಹ BMTC ಬಸ್ ಒಂದು ಅದಕ್ಕೆ ಟಾಟಾ AS ದ್ವಿಚಕ್ರ ವಾಹನ ಮತ್ತು ಬಸ್ಸಿನ ನಡುವೆ ಡಿಕ್ಕಿ ಸಂಭವಿಸಿದೆ. ಬಸ್ ಆ ದ್ವಿಚಕ್ರ ವಾಹನ ಸವಾರನನ್ನು ಉಳಿಸೋದಕ್ಕೆ ಹೋದಂತಹ ಸಡನ್ ಆಗಿ ಬ್ರೇಕ್ ಹಾಕಿದ್ದಂತಹ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂತಹ ವ್ಯಕ್ತಿಯೋರ್ವ ಕೆಳಗೆ ಬಿದ್ದಿರುವಂತಹ ದುರ್ಘಟನೆ ನಡೆದಿದೆ. ಹಾಗೆ ಈ ಒಂದು ಸರಣಿ ಅಪಘಾತದಲ್ಲಿ ವ್ಯಕ್ತಿಯೋರ್ವ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಇಬ್ಬರಿಗೆ ಗಂಭೀರವಾದ ಗಾಯಗಳಾಗಿದೆ. ಇನ್ನು ಮೃತಪಟ್ಟಂತಹ ವ್ಯಕ್ತಿ ಆಂಧ್ರಪ್ರದೇಶ ಮೂಲದ ಪ್ರಸಾದ್ ರಾವ್ ಅಂತೇಳಿ ಗುರುತಿಸಲಾಗಿದೆ. ಒಬ್ಬರು ಪಾದಾಚಾರಿ, ಇಬ್ಬರು ಬೈಕ್ ಸವಾರರು ಮತ್ತು ಓರ್ವ ಬಸ್ಸಿನ ಪ್ರಯಾಣಿಕರಿಗೂ ಕೂಡ ಗಾಯಗಳಾಗಿದೆ. ಇನ್ನು ಈ ಒಂದು ಘಟನೆ ನಡೀತಾ ಇದ್ದಂತೆ ಬನ್ನೇರುಘಟ್ಟ ಪೊಲೀಸ್ನವರು ಸ್ಥಳಕ್ಕೆ ಧಾವಿಸಿದ್ದಾರೆ. ಈ ಒಂದು ಬಸ್ ಅನ್ನ ಕ್ರೇನ್ ನ ಮೂಲಕ ಮೇಲೆತ್ತಲಾಯಿತು. ಹಾಗೆ ಬೈಕ್ ಮತ್ತು ಟಾಟಾ ಎಸ್ ಅನ್ನು ಕೂಡ ತೆರವುಗೊಳಿಸಲಾಗಿದೆ. ಆದರೆ ಇದೊಂದು ರೀತಿಯಾದಂತಹ ಒಂದು ದ್ವಿಚಕ್ರ ವಾಹನವನ್ನ ಉಳಿಸೋದಕ್ಕೆ BMTC ಚಾಲಕನ ಪ್ರಯತ್ನದಿಂದಾಗಿ ಇವತ್ತು ಆ ದ್ವಿಚಕ್ರ ವಾಹನ ಸವಾರನ ತಪ್ಪಿನಿಂದ ಈ ಒಂದು ಸರಣಿ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿರುವಂತಹ ದಾರುಣ ಘಟನೆ ನಡೆದಿದೆ. ಈ ಒಂದು ಪ್ರಕರಣ ಇದೀಗ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಜಾಮೀನಿಲ್ಲ, ಯಾವ ಲೆಕ್ಕ ಹಲೋ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.